ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವಾಗಲೇ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಟೋಟಲ್ 14 ಮ್ಯಾಚ್ ಆಡಿದ್ದಾರೆ. ಅದರಲ್ಲಿ 8 ಮ್ಯಾಚ್ನ ಗೆದ್ದು ಪಾಯಿಂಟ್ಸ್ ಟೇಬಲಲ್ಲಿ 4ನೇ ಸ್ಥಾನಕ್ಕೆ ಏರಿದ್ದಾರೆ. ಹಾಗೆಯೇ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ನ ವಿನ್ ಆಗಿರೋದು ನಮ್ಮ ಬೆಂಗಳೂರು ಬುಲ್ಸ್ ತಂಡ. ಒಂದು ಮ್ಯಾಚ್ ಒನ್ ಸೈಡೆಡ್ ಆಗಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವಿರುದ್ಧ ಗೆದ್ದಿದ್ದು, ಇನ್ನೊಂದು ಬೆಂಗಾಲ್ ವಾರಿಯರ್ಸ್ ವಿರುದ್ಧ ತುಂಬಾನೇ ಅದ್ಭುತವಾಗಿದ್ದು ಅಂತಲೇ ಹೇಳ್ಬೋದು. ಇವಾಗ ಮುಂದಿನ ಪಂದ್ಯ 16 ಅಕ್ಟೋಬರ್ ಪಟ್ನಾ ಪೈರೇಟ್ಸ್ ವಿರುದ್ಧ ಇದೆ. ಆ ಒಂದು ಪಂದ್ಯಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ನ ಪ್ಲೇಯಿಂಗ್ 7 ಯಾವ ಥರ ಇದೆ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಸೆಂಟರ್ ಪೊಸಿಷನಲ್ಲಿ ಆಶೀಶ್ ಮಲಿಕ್ ಅವರು ಆಡ್ತಾರೆ. ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ. ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವಿರುದ್ಧನೂ ಕೂಡ 5 ರೈಡಿಂಗ್ ಪಾಯಿಂಟ್ಸ್ ತಗೊಂಡು ಬಂದಿದ್ದಾರೆ. ಹಾಗೆಯೇ ಬೆಂಗಾಲ್ ವಾರಿಯರ್ಸ್ ವಿರುದ್ಧ 7 ರೈಡಿಂಗ್ ಪಾಯಿಂಟ್ಸ್ನ ತಗೊಂಡು ಬಂದಿರೋದು. ಇವರು ಸೂಪರ್ 10 ತಗೊಳ್ಳದೇ ಇರ್ಬೋದು, ಬಟ್ ಒಳ್ಳೆ ಕಾಂಟ್ರಿಬ್ಯೂಷನ್ನೇ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ. ನೋಡೋಣ ಮುಂದಿನ ಪಂದ್ಯದಲ್ಲಿ ಯಾವಾಗಾರು ಸೂಪರ್ 10 ಬರುತ್ತಾ ಹೇಗೆ ಅಂತ. ಬಟ್ ಡೆಫಿನೆಟ್ಲಿ ಪ್ಲೇಯಿಂಗ್ 7 ಅಂತೂ ಇದ್ದೇ ಇರ್ತಾರೆ. ಇನ್ನು ಎರಡನೇದಾಗಿ ರೈಟ್ ಕವರಲ್ಲಿ ಸಂಜಯ್ ಅವರು ಆಡ್ತಾರೆ. ಇವರು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ. ಬೆಂಗಾಲ್ ವಾರಿಯರ್ಸ್ ವಿರುದ್ಧ ತುಂಬಾನೇ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ, 3 ಟ್ಯಾಕಲ್ ಪಾಯಿಂಟ್ಸ್ ತಗೊಳ್ಳೋದ್ರ ಮೂಲಕ. ಹಾಗೇನೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವಿರುದ್ಧನೂ ಕೂಡ 4 ಟ್ಯಾಕಲ್ ಪಾಯಿಂಟ್ಸ್ ತಗೊಂಡಿದ್ದಾರೆ. ಮೊದಲು ಕಂಪೇರ್ ಮಾಡಿದ್ರೆ ಇತ್ತೀಚಿನ ಮ್ಯಾಚ್ಗಳಂತೂ ತುಂಬಾನೇ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಪ್ಲೇಯಿಂಗ್ 7 ಇದ್ದೇ ಇರ್ತಾರೆ. ಇನ್ನು ಮೂರನೇದಾಗಿ ಲೆಫ್ಟ್ ಕವರಲ್ಲಿ ಸತ್ಯಪ್ಪ ಮಟ್ಟಿ ಅವರು ಆಡ್ತಾರೆ. ಇವ್ರ ಕಡೆಯಿಂದ ಟ್ಯಾಕಲ್ ಪಾಯಿಂಟ್ಸ್ ಅಷ್ಟಾಗಿ ಬಂದಿಲ್ಲ ಲಾಸ್ಟ್ 2 ಮ್ಯಾಚಸ್ ಇಂದ. ಬೆಂಗಾಲ್ ವಾರಿಯರ್ಸ್ ವಿರುದ್ಧನೂ ಕೂಡ ಯಾವುದೇ ಒಂದು ಟ್ಯಾಕಲ್ ಪಾಯಿಂಟ್ಸ್ ತಗೊಂಡಿಲ್ಲ. ಹಾಗೇನೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವಿರುದ್ಧನೂ ಕೂಡ 1-2 ಪಾಯಿಂಟ್ ಟ್ಯಾಕಲ್ ತಗೊಂಡಿದ್ದಾರೆ ಅಷ್ಟೇ. ಅದ್ ಬಿಟ್ರೆ ಇನ್ಯಾವುದು ಟ್ಯಾಕಲ್ ಪಾಯಿಂಟ್ಸ್ ತಗೊಂಡಿಲ್ಲ. ಬಟ್ ಅಸಿಸ್ಟ್ ಅಂತ ಬಂದಾಗ ತುಂಬಾನೇ ಅದ್ಭುತವಾಗಿ ಸಪೋರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಏನಿವೆ ಪ್ಲೇಯಿಂಗ್ 7 ಅಂತೂ ಕಾಣಿಸ್ಕೋತಾರೆ. ಇನ್ನು ನಾಲ್ಕನೇದಾಗಿ ರೈಟ್ ಇನ್ನಲ್ಲಿ ಅಲ್ಲಿ ರೆಜಾ ಅವರು ಆಡ್ತಾರೆ. ಇವ್ರ ಬಗ್ಗೆ ಅಂತೂ ಏನು ಮಾತಾಡೋಂಗೇ ಇಲ್ಲ ಬಿಡಿ, ಆ ಥರದ ಒಂದು ಪರ್ಫಾರ್ಮೆನ್ಸ್ನ ಕೊಡ್ತಿರೋದು ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ. ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವಿರುದ್ಧ 12 ರೈಡಿಂಗ್ ಪಾಯಿಂಟ್ಸ್ನ ತಗೊಂಡಿರೋದು. ಹಾಗೆಯೇ ಬೆಂಗಾಲ್ ವಾರಿಯರ್ಸ್ ವಿರುದ್ಧ 18 ಪಾಯಿಂಟ್ಸ್ಗಳನ್ನ ತಗೊಂಡಿರೋದು. ಇವ್ರ ಕಡೆಯಿಂದ ಸೂಪರ್ ಟ್ಯಾಕಲ್ ಹಾಗೆ ಟ್ಯಾಕಲ್ ಪಾಯಿಂಟ್ಸ್ಗಳು ನೋಡೋಕ್ಕೂ ಸಿಕ್ಕಿದ್ವು. ಬಟ್ ರೈಡಿಂಗಲ್ಲಂತೂ ಅದ್ಭುತವಾದ ಪರ್ಫಾರ್ಮೆನ್ಸ್ನ ಕೊಟ್ಟಿರೋದು ಅಂತಲೇ ಹೇಳ್ಬೋದು. ಇನ್ನು ಐದನೇದಾಗಿ ಲೆಫ್ಟ್ ಇನ್ನಲ್ಲಿ ಲಾಸ್ಟ್ ಮ್ಯಾಚ್ ಮತ್ತೆ ಅದ್ರ ಲಾಸ್ಟ್ ಮ್ಯಾಚ್ ಎಲ್ಲ ಆಕಾಶ್ ಶಿಂಡೆ ಅವರು ಆಡಿದ್ರು. ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವಿರುದ್ಧ 4 ಬೋನಸ್ ಪಾಯಿಂಟ್ಸ್ ತಗೊಂಡು ಬಂದಿದ್ದು. ಹಾಗೆಯೇ ಬೆಂಗಾಲ್ ವಾರಿಯರ್ಸ್ ವಿರುದ್ಧ ಯಾವುದೇ ಒಂದು ಕಾಂಟ್ರಿಬ್ಯೂಷನ್ ಕೂಡ ಬರಲಿಲ್ಲ. ಸೊ ಅವರ ಜಾಗದಲ್ಲಿ ಗಣೇಶ ಬಿ ಅವ್ರನ್ನ ಆಡ್ಸೋರೆ ಇನ್ನೂ ಅದ್ಭುತವಾಗಿರುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ಬದಲಾವಣೆ ಆಗುವ ಸಾಧ್ಯತೆ ತುಂಬಾನೇ ಇದೆ. ಸೊ ನನ್ನ ಪ್ರಕಾರ ಗಣೇಶ ಬಿ ಅವರು ಆಡ್ಬೋದು ಅಂತ ಅನ್ಕೊಂಡಿದೀನಿ ನೆಕ್ಸ್ಟ್ ಮ್ಯಾಚ್. ನೋಡೋಣ BC ರವೇಶ್ ಅವರು ಯಾವ ತರ ಒಂದು ಚೇಂಜ್ ಮಾಡ್ತಾರೆ ಅಂತ. ಇನ್ನು ಆರನೇದಾಗಿ ರೈಟ್ ಕಾರ್ನರ್ ಅಲ್ಲಿ ಯೋಗೇಶ್ ದಹಿ ಅವರು ಆಡ್ತಾರೆ. ಯಾವ ತರದ ಒಂದು ಪರ್ಫಾರ್ಮೆನ್ಸ್ ಬಂದಿದ್ದು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವಿರುದ್ಧ 8 ಟ್ಯಾಕಲ್ ಪಾಯಿಂಟ್ಸ್ನ ತಗೊಂಡು ಮಿಂಚಿದ್ದು ಮಾತ್ರ. ಇನ್ನು 2 ಟ್ಯಾಕಲ್ ಪಾಯಿಂಟ್ಸ್ ತಗೊಂಡ್ಬಿಟ್ಟಿದ್ರೆ ಆಲ್ಮೋಸ್ಟ್ ಈಗ ಸೂಪರ್ 10 ಆಗ್ಬಿಡೋದು ಅವ್ರಿಗೆ ಬಿಡಿ. ಬಟ್ ಲಾಸ್ಟ್ ಮ್ಯಾಚ್ ಯಾವುದೇ ತರದ ಒಂದು ಕಾಂಟ್ರಿಬ್ಯೂಷನ್ ಕೂಡ ಬರಲಿಲ್ಲ, ಬರೀ 1 ಟ್ಯಾಕಲ್ ಪಾಯಿಂಟ್ಸ್ನ ತಗೊಂಡಿದ್ದು. ಅದಾದ್ಮೇಲೆ ಸಬ್ಸ್ಟಿಟ್ಯೂಟ್ ಆಗಿ ಬೇರೆ ಪ್ಲೇಯರ್ ಆಡಿದ್ದು. ಸೊ ಎನಿವೆ ಮುಂದಿನ ಪಂದ್ಯದಲ್ಲಂತೂ ಇವರಂತೂ ಪ್ಲೇಯಿಂಗ್ 7 ಇದ್ದೇ ಇರ್ತಾರೆ. ಇನ್ನು ಏಳನೇದಾಗಿ ಲೆಫ್ಟ್ ಕಾರ್ನರ್ ಅಲ್ಲಿ ದೀಪಕ್ ಶಂಕರ್ ಅವರು ಆಡ್ತಾರೆ. ಹಬ್ಬ ಮೂರ್ತಿ ಚಿಕ್ಕದಾರು ಕೀರ್ತಿ ದೊಡ್ಡದು. ಲಾಸ್ಟ್ 2 ಮ್ಯಾಚಸ್ ಇಂದ 2 ಐಫೈನ ತಗೊಂಡಿರೋದು ದೀಪಕ್ ಶಂಕರ್ ಅವರು. ಇವರಂತೂ ಫ್ಯೂಚರ್ ಸ್ಟಾರ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ತೀನಿ. ಇವಾಗ ನಮ್ಮ ಬೆಂಗಳೂರು ಬುಲ್ಸ್ಗೆ ಇನ್ನು ಟೋಟಲ್ 4 ಮ್ಯಾಚ್ ಇದೆ. ಸೊ ಆ 4 ಮ್ಯಾಚಲ್ಲಿ ಮ್ಯಾಕ್ಸಿಮಮ್ ಅಂದರೆ 3 ಮ್ಯಾಚ್ ಆದ್ರೂ ಗೆಲ್ಲೇಬೇಕು. ನಾವು ಟಾಪ್ 4 ಅಲ್ಲಿ ಇರಬೇಕು ಅಂದರೆ. ಟಾಪ್ 2 ಅಲ್ಲಂತೂ ಹೋಗೋದಿಕ್ಕಾಗೋದಿಲ್ಲ, ಬಟ್ ಟಾಪ್ 4 ಅಲ್ಲಿ ಇರಬೇಕು ಅಂದರೆ ಇನ್ನು 3 ಮ್ಯಾಚಸ್ ಅಂತೂ ಗೆಲ್ಲೇಬೇಕಾಗಿರುತ್ತೆ. ಸೊ ಇದಾಗಿತ್ತು ಪಟ್ನಾ ಪೈರೇಟ್ಸ್ ವಿರುದ್ಧದ ಪ್ಲೇಯಿಂಗ್ 7. ನಿಮ್ಮ ಪ್ರಕಾರ ಪ್ಲೇಯಿಂಗ್ 7 ಯಾವ ಥರ ಇದೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.